ನಮಸ್ತೆ. ನಾವಿದು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಚಿಕ್ಕತೊಡ್ಲಕೆರೆ ಗ್ರಾಮ ಪಂಚಾಯತ್ ಇದ್ದೀವಿ. ಇಲ್ಲೊಬ್ಬ ಜನಪ್ರಿಯ ನಾಯಕರನ್ನು ಕಿರುಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ರೇವಣ ಸಿದ್ದಪ್ಪ. ತಾವು ಯಾವ ಗ್ರಾಮ ಪಂಚಾಯತ್ಗೆ ಇದ್ದೀರಾ? ಚಿಕ್ಕತೊಡ್ಲಕೆರೆ ಗ್ರಾಮ ಪಂಚಾಯತಿ. ಸರ್, ನಿಮ್ಮ ರಾಜಕೀಯ ಪ್ರವೇಶ? 2006. ರಾಜಕೀಯ ಉದ್ದೇಶ ಸರ್? ಜನಸೇವೆಗೆ. ರಾಜಕೀಯಕ್ಕೆ ಹೇಗೆ ಬರಬೇಕು ಅಂದ್ಕೊಂಡ್ರಿ ಸರ್? ರಿಟೈರ್ಡ್ ಗೌರ್ಮೆಂಟ್ ಅಫಿಷಿಯಲ್ ನಾನು. ರಿಟೈರ್ಡ್ ಆದಮೇಲೆ ಏನಾದರೂ ಸಾಮಾಜಿಕ ಸೇವೆ ಮಾಡೋಣ ಅಂತ. ಸರ್, ನಿಮ್ಮ 2 ವರ್ಷ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮಸ್ಥನ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸಿದ್ದೀರಾ? ಇದೆ ರಸ್ತೆ, ಚರಂಡಿ, ಬೋರ್ವೆಲ್ಲು, ಪೈಪ್ ಲೈನಲ್ಲಿ ನೀರು, ಚರಂಡಿ ಕ್ಲೀನಿಂಗು, ಆಮೇಲೆ ವಿಧವಾ ವೇತನಗಳು, ಆಮೇಲೆ ಹಾಲಿನ ಡೈರಿಲಿ ಅಧ್ಯಕ್ಷನಾಗಿದ್ದೀನಿ. ಅಲ್ಲಿ ಹಸುಗಳು ಸಾಲ ಎಲ್ಲ ಕೊಡಿಸಿದ್ದೀವಿ. ಆಮೇಲೆ ವಿಧವಾ ವೇತನ, ಓಲ್ಡ್ ಏಜ್ ಪೆನ್ಷನ್ಗಳು, ಆಮೇಲೆ ಸಣ್ಣ ಪುಟ್ಟ ಹೆಲ್ಪ್ಗಳು, ಸಹಾಯಗಳು, ಈ ಆರೋಗ್ಯ ಸೇವೆಗಳು ಇವಕ್ಕೆಲ್ಲ ಇದು ಮಾಡಿದ್ದೀವಿ. ಇನ್ನೇ ಮುಂದೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಸರ್? ಇನ್ನು ಊರಿಗೆ ಒಂದು ಒಳ್ಳೆ ಥರ ಇಂಪ್ರೂವ್ ಮಾಡಿಸೋಣ, ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋಣ ಅಂತ ಇದು ಮಾಡಿದ್ದೀವಿ. ಅಂದರೆ ಜನ ಸಹಕಾರನ ಅಗತ್ಯ. ಅದಷ್ಟು ದೇವಸ್ಥಾನ ಅವು ಇವು ಎಲ್ಲ ಚೆನ್ನಾಗಿ ಮಾಡಿಸಿದ್ದೀವಿ. ಇಲ್ಲಿ ಯಾವುದೇ ಇಲ್ದಂಗೆ, ಗಲಾಟೆ ಇಲ್ದಂಗೆ, ಇಲ್ಲೇ ಹಳ್ಳಿ ಲೆವೆಲಲ್ಲೇ ಎಲ್ಲ ನ್ಯಾಯ ತೀರ್ಮಾನ ಮಾಡ್ಕೊಂಡು ಯಾವ ಪೊಲೀಸ್ ಸ್ಟೇಷನ್ ಕೇಸ್ಗಳು ಇಲ್ದಂಗೆ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಎಜುಕೇಷನ್ ಸರ್? BA ಮಾಡಿದ್ದೀನಿ ಸರ್. ರಾಜಕೀಯ ಬಂದ್ಬಿಟ್ಟು ಇಷ್ಟೇ ಓದಿರ್ಬೇಕು ಅನ್ನೋದಿಲ್ಲ. ನಿಮ್ಮ ಒಂದು ಅನುಭವದ ಪ್ರಕಾರ ಕನಿಷ್ಠ ಇಷ್ಟು ಓದಿ ರಾಜಕೀಯಕ್ಕೆ ಬರಬೇಕು? ಅಟ್ಲೀಸ್ಟು ಗ್ರ್ಯಾಜುಯೇಷನ್ ಆದರೂ ಇದ್ದರೆ ಎಲ್ಲ ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ. ನಾವು ತಿಳ್ಕೊಂಡಿದ್ರೆ ಬೇರೆಯವರಿಗೆ ಹೇಳೋಕ್ಕೆ ಸರಿಯಾಗಿ ಸಹಾಯ ಆಗುತ್ತೆ. ಕನಿಷ್ಠ ಎಷ್ಟು ಓದಿರಬೇಕು? ಡಿಗ್ರಿ ಆಗಿದ್ರೆ ಸಾಕು ಅಂತೀರಾ ಸರ್? ನೀವು ರಾಜಕೀಯ ಫ್ಯಾಮಿಲಿ ಫಸ್ಟ್ ಟೈಮ್ ರಾಜಕೀಯ ಇದ್ದೀರಾ ಸರ್? ನಮ್ಮ ಫಾದರ್ ಪಟೇಲ್ ಇವರಿಗೆ GK ಶಿವಣ್ಣ ಅಂತ. ಅವರು ಸುಮಾರು 60-50 ವರ್ಷ ಪಟೇಲ್ಗೆ ಮಾಡಿ ಅವರ ಇದು ಸಹ ಮಾರ್ಗದರ್ಶನವೇ ನಾವು ಇದು ಮಾಡಿದ್ವಿ. ಡಿಗ್ರಿನೂ ಮಾಡಿದ್ವಿ, ಸರ್ಕಾರಿ ಸೇವೆನೂ ಮಾಡಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ರಾಜಕೀಯಕ್ಕೆ ಇದು ಮಾಡ್ತಾಯಿದ್ವಿ. ಸರ್, ನೀವು ರಾಜಕೀಯಕ್ಕೆ ಬರೋಕ್ಕೆ ಗುರು ಅಂತ ಗಾಡ್ಫಾದರ್ ಯಾರು ಇದ್ದಾರಾ ಸರ್? ಇಲ್ಲ, ನಾನೇ ವಾಲಂಟ್ರಿಗೆ ನೀವು ವಾಲಂಟ್ರಿ ಮಾಡ್ಕೊಂಡು ಬಂದೆ. ಸರ್, ನಿಮ್ಮ ಗ್ರಾಮಸ್ಥರ ಕಷ್ಟ ಅಂತ ಬಂದರೆ ಸ್ಪಂದಿಸ್ತೀರಾ ಅವ್ರಿಗೆ? ಹೌದು, ನಮ್ಮೂರಲ್ಲಿ ಕಷ್ಟ ಅಂತ ಇರೋದಕ್ಕೆ ನಮ್ಮ ಹತ್ರ ಓಟು ಇದೆ, ಜಾಸ್ತಿ ಓಟ್ಲಿಂದ ಗೆಲ್ಲಿಸಿ ಇದು ಮಾಡಿದ್ದಾರೆ. ನಮ್ಮ ಫಾದರ್ ನೇಮಿಂದ ಬೇರೆ ಇತ್ತು, ಅದರಿಂದ ನಮಗೆ ಸಹಾಯ ಆಯಿತು. ಸರ್, ನೀವು ರಾಜಕೀಯಕ್ಕೆ ಯಾವ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ? ನಮ್ಮದು ಹಾಲಿನ ಡೈರಿಯಲ್ಲಿ ಇದ್ದೀವಿ, ಅಧ್ಯಕ್ಷರಾಗಿದ್ದೀನಿ ಹಾಲಿ. ಇನ್ನೇನು ಊರಲ್ಲಿ ಯಾವುದೇ ಸಂಘ ಸಂಸ್ಥೆ ಇದಾದ್ರೂ ನಮ್ಮ ಇದ್ದೇ ಇರುತ್ತೆ ಸ್ಪಾನ್ಸರು. ಸರ್, ನೀವು ಎಷ್ಟು ವರ್ಷ ರಾಜಕೀಯಲ್ಲಿದ್ದೀರಾ? 2006ರಿಂದ ಅಲ್ಲಿ 7 ವರ್ಷ ಆಯಿತು. 7 ವರ್ಷ. ರಾಜಕೀಯ ಜೀವನ ಏನು ಅನಿಸ್ತದೆ ಸರ್ ನಿಮಗೆ? ಪರವಾಗಿಲ್ಲ. ರಿಟೈರ್ಡಲ್ಲಿ ಮನೆಗೆ ಐಡ್ಲಾಗ ಕಾಲ ಕಳೆಯೋ ಬದಲು ಜನಸೇವೆ ಮಾಡ್ದಂಗೆ ಆಗುತ್ತೆ, ನಮಗೂ ಮನಸ್ಸಿಗೆ ತೃಪ್ತಿ ಆಗುತ್ತೆ, ಒಂದು ಆಕ್ಟಿವೇಶನ್ ಇರ್ತದೆ, ಚಟುವಟಿಕೆಗೆ ಇರ್ದಂಗೆ ಆಗುತ್ತೆ ಅಂಥೇಳಿ ಐಡ್ಲಾಗ ಕಾಲ ಕಳೆಯೋದಕ್ಕಿಂತ ಜನಸೇವೆ ಮಾಡೋಣ ಅಂತ ಅನಿಸ್ಕೊಂಡು. ಸರ್, ನಿಮ್ಮ ಒಂದು ರಾಜಕೀಯ ಅಂದರೆ ಸರ್? ರಾಜಕೀಯ ಅಂದ್ರೇನು? ರಾಜಕೀಯ ಅಂದರೆ ಜನಗಳಿಗೋಸ್ಕರ ಏನೇ ಗೊತ್ತಿಲ್ಲದ ವಿಷಯ, ಅಮಾಯಕ ಜನಗಳಿರ್ತಾರೆ, ವಿದ್ಯೆ ಅಂತ ಇರ್ತಾರೆ, ಅವ್ರಿಗೆ ತಿಳುವಳಿಕೆ ಹೇಳಿ ಅಭಿವೃದ್ಧಿ ಪಥದ ಕೊಂಡೊಯ್ಯೋಕ್ಕೆ ರಾಜಕೀಯ ಬಳಸ್ಕೋಬೇಕು. ಸುಮ್ಮನೆ ದ್ವೇಷ ಅವ್ರು ಇವ್ರು ಎತ್ಕಟ್ಟೋದು ಇದು ಮಾಡಿದ್ರೆ ಅದು ಉದ್ಧಾರ ಆಗಲ್ಲ. ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲರೂ ನಾವು ಸಮಾನ ಮನಸ್ಕರಾಗಿ ಸಮಾನವಾಗಿ ಕೆಲಸ ಮಾಡಿದರೆ ಸಮಬಾಳು ಸಮಪಾಲು ಅಂತ ಇದು ಮಾಡಿದ್ರೆ ಏನು ತೊಂದರೆ ಇಲ್ಲ, ಯಾವ ರಾಜಕೀಯ ಇರಲ್ಲ. ಮುಂದೆ ಏನಾರು TP ಭಾಗವಹಿಸ್ತೀರಾ ಸರ್? TPಗೆ ಏನಾರು ಭಾಗವಹಿಸ್ತೀರಾ? ಏನು ಅವಕಾಶ ಕೊಟ್ಟರೆ ಮಾಡೋಣ ಅಂತ ಇದ್ದೀನಿ. ನಾವು ಯಾವ ಪಕ್ಷದಲ್ಲೂ ಗುರ್ಸ್ಕೊಂಡಿಲ್ಲ, ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ಕೊಂಬಂದಿದ್ದೀವಿ. ಸರ್, ನಿಮ್ಮ ಓಟ್ ಹಾಕಿ ಗೆಲ್ಲಿಸಿ ಅಂತ ನಿಮ್ಮ ಮತದಾರರಿಗೆ ನಮ್ಮ ಸಂದರ್ಶನ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀರಾ? ಇದೇ ಥರ ನಮಗೆ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ನಿಮ್ಮ ರಾಜಕೀಯ ಜೀವನ ಚೆನ್ನಾಗಿ ಮುಂದೆ TP ಲೆವೆಲಿಗೆ ಭಾಗವಹಿಸಲಿ ಅಂತ ಆಶಿಸ್ತಾ ನೀವು 2 ಮಾತು ನಮಸ್ತೆ. ನಮಸ್ಕಾರ.